ಪಂಚಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ಡೆವಲಪ್ಮೆಂಟ್ ವರ್ಕ್ ಏನೂ ನಡೀತಾ ಇಲ್ಲ ನಮ್ಮ ರಾಜ್ಯದಲ್ಲಿ. ಪ್ರಾದೇಶಿಕ ಪಕ್ಷ NDA ಜೊತೆ ಸೇರ್ಕೊಂಡಿದ್ದು ಅದಕ್ಕೆ ಒಂದು ಬಲ ಸೇರ್ಕೊಂಡಂಗಾಗಿದೆ. ಸೊ ಇಲ್ಲಿ ಅದರ ಅಸ್ತಿತ್ವನೂ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸರ್. 2,000 ರೂಪಾಯಿಲಿ ಮನೆ ನಡೆಯಲ್ಲ ಸರ್. 2,000 ರೂಪಾಯಿ ಏನೂ ಅಲ್ಲ. ಅಲ್ಲಿ 2,000 ರೂಪಾಯಿ ಕೊಡ್ತೀನಿ, ಇಲ್ಲಿ ಫ್ರೀ ಬಸ್ ಕೊಡ್ತೀನಿ ಅಂತಾರೆ. ಬಸ್ಸಲ್ಲಿ ಹತ್ತಿದ್ರೆ ಅಲ್ಲಿ ಬಸ್ ಡ್ರೈವರ್ಗಳು ಅವ್ರನ್ನ ಒಂಥರ ತುಂಬಾ ತುಚ್ಛವಾಗಿ ನಡೆಸ್ಕೋತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಕರೆಕ್ಟ್ ಸ್ಟ್ರೀಮ್ ಲೈನ್ ಮಾಡಿಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿಲ್ಲ ಅವರು. ನಮ್ಮ ರಾಜ್ಯದಲ್ಲಿ ಜಿದ್ದು ಸಾಧಿಸ್ಕೊಂಡು ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಸಚಿವರಾಗಿದ್ದಾರೆ. ಅವರನ್ನ ಯಾವುದೇ ರೀತಿಯ ಒಂದು ಉಪಯೋಗನ ಅವ್ರು ಪಡ್ಕೋತಾ ಇಲ್ಲ. ರಾಜಕೀಯ ಜಿದ್ದು ಒಳ್ಳೇದಲ್ಲ. ಇಲ್ಲಿ ರಾಜಕೀಯ ಅವರೊಂದು ರಾಜಕೀಯ ಪಾರ್ಟಿನೇ ಅವರು ಪ್ರತಿನಿಧಿಸಿರ್ಬೋದು, ಬಟ್ ಅವರು ಒಂದು ರಾಜ್ಯನ ಪ್ರತಿನಿಧಿಸ್ತಾ ಇರ್ತಾರೆ. ಅದು ಬರೀ ಪಾರ್ಟಿ ಅಲ್ಲ. ಇದನ್ನ ಅವರು ಮರಿತಾ ಇದ್ದಾರೆ 100%. ನೆಕ್ಸ್ಟ್ ಮುಖ್ಯಮಂತ್ರಿಗಳಾಗೋದು ಕುಮಾರಸ್ವಾಮಿ ಅವರೇ. ದೇವರವ್ರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ನನ್ನ ಹೆಸರು ನಳಿನ. ನಾನು ರಾಜಾಜಿನಗರ ಕ್ಷೇತ್ರ ಬಸವೇಶ್ವರ ನಗರ ವಾರ್ಡಿಂದ ಬಂದಿದ್ದೀನಿ. ಇದು ಏನಂತಂದ್ರೆ ನಮ್ಮ ಕರ್ನಾಟಕ ಜಾತ್ಯತೀತ ಜನತಾ ದಳದ 25 ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಹಾಗೂ ಜನತಾ ಸಮಾವೇಶನ ಇವತ್ತು ಆಯೋಜಿಸಿದ್ದೀವಿ. ಹಾಗೆ 1 ಲಕ್ಷ ಜನ ಸೇರೋದ್ರಿಂದ ಇದನ್ನ ಎಲ್ಲರೂ ತುಂಬಾ ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ. ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ. ನಾವಿದ್ರ ಭಾಗ ಆಗಿರೋದು ಒಂದು ಖುಷಿ. ಯಾಕೆ ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷನ ತುಳಿಬೇಕು ಅಂತ ಎಲ್ಲ ನ್ಯಾಷನಲ್ ಪಾರ್ಟಿಗಳು, ರಾಷ್ಟ್ರೀಯ ಪಕ್ಷಗಳು ಇರಬೇಕಾದಾಗ ಒಂದು ಪ್ರಾದೇಶಿಕ ಪಕ್ಷನ ಇಷ್ಟು ವರ್ಷ ಯಶಸ್ವಿಯಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಆ ಎಲ್ಲ ಶ್ರೇಣಿ ನಮ್ಮ ದೇವೇಗೌಡರಿಗೆ ಸಲ್ಲುತ್ತೆ. ಹಾಗೆ ಅವರು ನಮ್ಮ ರಾಜಕೀಯದಲ್ಲಿ ಭೀಷ್ಮ ಅಂತಾನೆ ಹೇಳ್ಬೋದು. ಈ ಸಮಾವೇಶದಲ್ಲಿ ಒಂದು ಒಳ್ಳೆ ರೀತಿಯ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ನಾವೇನೇನು ಮಾಡಬೇಕು, ನಮ್ಮ ಬೆಂಗಳೂರು ಇಡೀ ವಿಶ್ವದಲ್ಲೇ ಒಂದು ಒಳ್ಳೆ ಸ್ಥಾನದಲ್ಲಿದೆ. ಇಲ್ಲಿ ನಿಂತುಕೊಂಡು ಈ ಒಂದು ಸಮಾವೇಶನ ಆಯೋಜಿಸಿದಿರಿ ಅಂತಂದಾಗ ಒಂದು ಖುಷಿ ಇದೆ, ಸಂತೋಷ ಇದೆ. ಹಾಗೆ ಹೀಗೆ ಮುಂದೆ ಬರುವಂತ ಎಲೆಕ್ಷನ್ಸ್, ಏನು GBA ಎಲೆಕ್ಷನ್ ಇರ್ಬೋದು, ಹಾಗೇನೆ ವಿಧಾನಸಭಾ ಎಲೆಕ್ಷನ್ಸ್ ಇರ್ಬೋದು, ಅದಕ್ಕೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಮ್ಮ ಪಾರ್ಟಿಸಿಪೇಷನ್ ಹೇಗಿರಬೇಕು, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಡಿಸ್ಕಸ್ ಮಾಡಿ ಹೇಗೆ ಮುಂದುವರಿಸಬೇಕು ಅಂತ ಒಂದು ರೋಡ್ ಮ್ಯಾಪ್ ಹಾಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಶುರು ಆಗ್ತಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಂದ್ರೆ ಪ್ರಾದೇಶಿಕ ಪಕ್ಷ ಹಿಂದೆ ನಿಂತಿಲ್ಲ, ರಾಷ್ಟ್ರೀಯ ಪಕ್ಷದ ಜೊತೆಗೆ ಪ್ರಾದೇಶಿಕ ಪಕ್ಷನೂ ಬೆಳೀತಾ ಇದೆ. ಅದನ್ನ ಹೇಳಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಸರ್, ಈಗ ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಒಂದು ನಿರ್ಧಾರ ಇರ್ಬೋದು, ಒಂದು ಡೆವಲಪ್ಮೆಂಟ್ ಇರ್ಬೋದು, ಏನೇ ಮಾಡಬೇಕು ಅಂತ ಬಂದಾಗ ಅಲ್ಲಿ ಒಬ್ಬರದು ಡಿಸಿಷನ್ ಫೈನಲ್ ಆಗಲ್ಲ. 108 ಜನ ಸೇರ್ಕೊಂಡಿರ್ತಾರೆ. ಒಬ್ಬರು ಹೇಳೋದನ್ನ ಇನ್ನೊಬ್ರು ಒಪ್ಪಲ್ಲ. ಒಂದು ರಾಜ್ಯದ ಬೆಳವಣಿಗೆಗೆ ಪ್ರಾದೇಶಿಕ ಪಕ್ಷ ಏನಕ್ಕೆ ಮುಖ್ಯ ಅಂದ್ರೆ ಆ ಜಾಗದಲ್ಲಿ ಏನು ಅವಶ್ಯಕತೆ ಇದೆ, ಆ ಜಾಗದ ಜನರು ಯಾರು, ಯಾವ ಭಾಗದಿಂದ ಬಂದಿದ್ದಾರೆ, ಅವ್ರಿಗೆ ನಿಜವಾದ ಅವಶ್ಯಕತೆ ಯಾವ್ದಿದೆ, ಕುಡಿಯೋ ನೀರಿದೆಯಾ, ಉದ್ಯೋಗ ಬೇಕಿದೆಯಾ, ಅಥವಾ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಿದೆಯಾ, ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಅರ್ಥ ಮಾಡ್ಕೊಂಡಿರೋದು ಪ್ರಾದೇಶಿಕ ಪಕ್ಷದಲ್ಲಿ ಇದ್ದು ಬೆಳೆದು ಬಂದವರು. ಅವ್ರ ಮನೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಎಲ್ಲರೂ ಲೀಡರ್ ಆಗಿರ್ತಾರೆ, ಬಟ್ ಅದು ಅವರ ಗುರಿ ಎಲ್ಲನೂ ರಾಜಕೀಯವಾಗಿ ಮತ್ತೊಂದಾಗಿ ರಾಷ್ಟ್ರೀಯವಾಗಿರುತ್ತೆ. ಅದು ಆ ರಾಜ್ಯಕ್ಕೆ ಅಥವಾ ಆ ಜಾಗಕ್ಕೆ ಸೀಮಿತವಾಗಿರಲ್ಲ. ಆ ಥರ ಬಂದಾಗ ರಾಜಕೀಯ ಅಂತ ಬಂದಾಗ ಒಂದು ಪ್ರಾದೇಶಿಕ ಪಕ್ಷ ತುಂಬಾ ಒಂದು ಒಳ್ಳೆಯ ಕಾರ್ಯ ನಿರ್ವಹಿಸುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಅದು ದೇವೇಗೌಡರು ಈಗಂತೂ ನೀವು ನೋಡಿರ್ಬೋದು, ಅವರ ರಾಜ್ಯಸಭಾ ಎಷ್ಟೇ ಒಂದು ಸದನದಲ್ಲಿ ಮಾತಾಡಬೇಕಾದ್ರೆ ತುಂಬಾ ಸರಿ ಹೇಳಿರ್ತಾರೆ, ನಮ್ಮ ಭಾಗದಲ್ಲಿ ಏನು ಬೇಕು, ಯಾವುದಕ್ಕೆ ಮುತುವರ್ಜಿ ಕೊಡಬೇಕು, ಅದನ್ನ ಹೇಗೆ ಕೊಡಬೇಕು, ಒತ್ತಿ ಹೇಳ್ತಾ ಇರ್ತಾರೆ. ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಪ್ರಾದೇಶಿಕ ಪಕ್ಷ ಎಷ್ಟು ಮುಖ್ಯ ಅಂತ. ಅವರು ಹೇಳೋ ಮಾತುಗಳು, ಪಾಯಿಂಟ್ಸ್ನ ಬೇರೆ ಯಾವುದೇ ಲೀಡರ್ ಅದನ್ನ ಮೆನ್ಷನ್ ಮಾಡಲ್ಲ. ಅಂದ್ರೆ ಆ ರೂಟ್ ಕಾಸ್ ಏನಿರುತ್ತೆ ಅದಕ್ಕೆ ಸೊಲ್ಯೂಷನ್ ಏನಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ವಿಶೇಷವಾಗಿ ನಿಲ್ಲುತ್ತೆ ಅಂತ ಬಂದಾಗ ಈಗ ನೀವೇ ನೋಡಿರ್ಬೋದು, ಮೊನ್ನೆ ನಮ್ಮ ಲೋಕಸಭಾ ಎಲೆಕ್ಷನ್ ಎಲ್ಲ ಆದಾಗ ನಾವು NDA ಒಕ್ಕೂಟದೊಂದಿಗೆ ಸೇರ್ಕೊಂಡ್ವಿ, ನಮ್ಮ JDS. ಅದರ ಮಹತ್ವ ಎಷ್ಟು ಚೆನ್ನಾಗಿತ್ತಂದ್ರೆ ನಮ್ಮ ಕೈ ಜೋಡಿಸಿದ್ದು ಎರಡೂ ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯ ಅನುಕೂಲತೆಗಳಾಯಿತು. ಇಲ್ಲ ಅಂದಿದ್ರೆ ಈಗ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಜನಗಳು. ನೀವೇ ನೋಡ್ತಾ ಇದ್ದೀರಾ, ಪಂಚರತ್ನ ಅಂತ ಕೊಟ್ಟಿದ್ದೀವಿ ಅಂತ ಹೇಳಿದ್ದು, ಪಂಚಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ಡೆವಲಪ್ಮೆಂಟ್ ವರ್ಕ್ ಏನೂ ನಡೀತಾ ಇಲ್ಲ ನಮ್ಮ ರಾಜ್ಯದಲ್ಲಿ. ಕೇಳಿದಕ್ಕೆ ನಾವು ಇಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ, ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಅಂತಾರೆ. ಒಂದು ಉದ್ಯೋಗ ನಡೆದಿಲ್ಲ, ಒಂದು ರೋಡ್ ಸರಿಯಾಗಿಲ್ಲ, ಯಾವುದೇ ಒಂದು ಟೆಂಡರ್ಗಳು ಕಾಲಾಗಿಲ್ಲ, ಆಗಿರೋದಕ್ಕೆ ಇನ್ನು ಬಿಲ್ ಪೇ ಆಗಿಲ್ಲ. ಜನಗಳು ಸಫರ್ ಮಾಡ್ತಾ ಇದ್ದಾರೆ.
ಬಟ್ ನಮ್ಮ ಪ್ರಾದೇಶಿಕ ಪಕ್ಷ NDA ಜೊತೆ ಸೇರ್ಕೊಂಡಿದ್ದು ಅದಕ್ಕೆ ಒಂದು ಬಲ ಸೇರ್ಕೊಂಡಂಗಾಗಿದೆ. ಸೊ ಇಲ್ಲಿ ಅದರ ಅಸ್ತಿತ್ವನೂ ತುಂಬ ಸ್ಟ್ರಾಂಗ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಪ್ರಾದೇಶಿಕ ಪಕ್ಷನೂ ರಾಷ್ಟ್ರೀಯವಾಗಿ ಗುರುತಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಒಂದು ಅವಶ್ಯಕ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ 2,000 ರೂಪಾಯಲ್ಲಿ ಮನೆ ನಡೆಯಲ್ಲ ಸರ್. 2,000 ರೂಪಾಯಿ ಏನೂ ಅಲ್ಲ. ಅಲ್ಲಿ 2,000 ರೂಪಾಯಿ ಕೊಡ್ತೀನಿ, ಇಲ್ಲಿ ಫ್ರೀ ಬಸ್ ಕೊಡ್ತೀನಿ ಅಂತಾರೆ. ಬಸ್ಸಲ್ಲಿ ಹತ್ತಿದ್ರೆ ಅಲ್ಲಿ ಬಸ್ ಡ್ರೈವರ್ಗಳು ಅವ್ರನ್ನ ಒಂಥರ ತುಂಬ ತುಚ್ಛವಾಗಿ ನಡೆಸ್ಕೋತಾರೆ. ಯಾಕೆ ಅಂತಂದರೆ ಅದಕ್ಕೆ ಒಂದು ಕರೆಕ್ಟು ಸ್ಟ್ರೀಮ್ ಲೈನ್ ಮಾಡಿಲ್ಲ, ರೂಲ್ಸು ರೆಗ್ಯುಲೇಷನ್ಸ್ ಕೊಟ್ಟಿಲ್ಲ ಅವರು. ಅದು ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಯುವಕರಿಗೆ ಏನೋ ಕೊಡ್ತೀನಿ ಅಂತ ಹೇಳಿದರೆ ಮಾಡ್ತಾ ಇಲ್ಲ. ಅವ್ರಿಗೆ ದುಡಿದು ತಿನ್ನೋದಕ್ಕೊಂದು ಅವಕಾಶ ಕಲ್ಪಿಸೋದ್ರ ಬದಲು ಕೂತ್ಕೊಂಡು ತಿನ್ನೋದಕ್ಕೆ ಹೇಳ್ತಿದ್ದಾರೆ. ಸೋಂಬೇರಿತನ ಕೊಟ್ಟಾಗ ನಮ್ಮ ರಾಜ್ಯ ಎಲ್ಲಿ ಉದಾರ ಆಗುತ್ತೆ? ದುಡಿದು ತಿನ್ನೋರು ಉದಾರ ಆಗ್ತಾರೆ, ಕೂತು ತಿನ್ನೋದ್ರಿಂದ ಉದಾರ ಆಗ್ತಾ ಇಲ್ಲ. ಆಮೇಲೆ ಇವರು ಈಗ ನಮ್ಮ ಕುಮಾರಸ್ವಾಮಿ ಅವರ ನೀವು ನೋಡಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ ಇವೆಲ್ಲ ಕಡೆ ಹೋಗಿ ಅವರು ದೊಡ್ಡ ಕೈಗಾರಿಕೆ ಏನು ಸಚಿವರಾಗಿದ್ದಾರೆ, ಎಲ್ಲ ಕಡೆ ಹೋಗಿ ಮಾತಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಅವ್ರಿಗೆ ಅಲಾಟ್ ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಜಿದ್ದು ಸಾಧಿಸ್ಕೊಂಡು ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಸಚಿವರಾಗಿದ್ದಾರೆ, ಅವರನ್ನ ಯಾವುದೇ ರೀತಿಯ ಒಂದು ಉಪಯೋಗನ ಅವ್ರು ಪಡ್ಕೋತಾ ಇಲ್ಲ. ರಾಜಕೀಯ ಜಿದ್ದು ಒಳ್ಳೆಯದಲ್ಲ. ಇಲ್ಲಿ ರಾಜಕೀಯ ಅವರೊಂದು ರಾಜಕೀಯ ಪಾರ್ಟಿನೇ ಅವರು ಪ್ರತಿನಿಧಿಸಿರ್ಬೋದು, ಬಟ್ ಅವರು ಒಂದು ರಾಜ್ಯನ ಪ್ರತಿನಿಧಿಸ್ತಾ ಇರ್ತಾರೆ. ಅದು ಬರೀ ಪಾರ್ಟಿ ಅಲ್ಲ, ಇದನ್ನ ಅವರು ಮರಿತಾ ಇದ್ದಾರೆ. 100% ನೆಕ್ಸ್ಟು ಮುಖ್ಯಮಂತ್ರಿಗಳಾಗೋದು ಕುಮಾರಸ್ವಾಮಿ ಅವರೇ. ದೇವರವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮಲ್ಲಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಿದೆ. ಈಗ 2 ಬಾರಿ ಆಗಿದ್ದಾರೆ ಅವರು. ಒಂದು ಸಾರಿ 20 ತಿಂಗಳಾಗಿದ್ದಾರೆ, ಒಂದು ಸಾರಿ 14 ತಿಂಗಳಾಗಿದ್ದಾರೆ. ಅವ್ರಿಗೆ ಆ 20 ತಿಂಗಳಾದಾಗ ಅವರ ಏನಂತೀರ ಕಾರ್ಯವೈಖರಿ, ಯಾವ್ಯಾವ ಥರದ ಪ್ರೋಗ್ರಾಮ್ಸ್ಗಳು ತೊಗೊಂಬಂದ್ರು ನಿಮಗೆ ಗೊತ್ತಿದ್ದಾರೆ. ಈಗ ಕಾಂಗ್ರೆಸ್ ಅವರು ಫ್ರೀ ಕೊಟ್ಟಿದ್ದಾರೆ, ಆದರೆ ಅದರಿಂದ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ, ನಮ್ಮ ರಾಜ್ಯ ಉದ್ಧಾರ ಆಗ್ತಾ ಇಲ್ಲ. ಅದೇ ಕುಮಾರಸ್ವಾಮಿ ಅವರು ಇದೇ ರೀತಿ ಕೊಟ್ಟಾಗ ಯಾವಾಗ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಯಾಕೆ ಅಂದರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ರೈತರು ನಮ್ಮ ದೇಶದ ಬೆನ್ನೆಲುಬರು. ನಮ್ಮ ಪ್ರಧಾನಿ ಮಂತ್ರಿಗಳಾದಂಥ ದೇವೇಗೌಡರು ಸಹ ಒಬ್ಬ ರೈತರು, ಮಣ್ಣಿನ ಮಗ ಅಂತಾನೆ ತಗೊಂಡಿದ್ದಾರೆ. ಮುದ್ದೆ ಸರ್, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಕ್ಕೂ ಯಾವ ಸಾಲ ಮನ್ನಾ ಮಾಡ್ತೀನಿ ಅನ್ನೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. 100% ಜನ ಅಂತ ತಗೊಂಡಾಗ 65% ಜನ ಇವತ್ತೂ ನಮ್ಮ ದೇಶದಲ್ಲಿ ಏನದು ವ್ಯವಸಾಯನೇ ಮಾಡ್ತಾ ಇರೋದು. ಸೊ ವ್ಯವಸಾಯ ನೀವು ಅವರ ಏನು ಬೆಳೀತಾರೆ ಅದನ್ನ ನಾವು ತಿಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೀವು ಅವ್ರನ್ನೇ ಕಡೆಗಣಿಸಿದ್ರೆ ನಾಳೆ ದೇಶ ಏನಾಗುತ್ತೆ? ರೂಟ್ ಕಾಸ್ ನಾನು ಅದನ್ನೇ ಹೇಳ್ತಾ ಇರೋದು. ಒಂದು ಕಾರ್ಯ ನಿರ್ವಹಿಸ್ತೀನಿ ಅಂದಾಗ ಎಲ್ಲಿ ಅದಕ್ಕೆ ಏನು ಔಷಧಿ ಕೊಡಬೇಕು, ಎಲ್ಲಿ ತೊಂದರೆ ಆಗ್ತಾ ಇದೆ, ಇದನ್ನ ನಮ್ಮ JDS ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕೇಳಿದ್ರಿ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರಾ ಅಂತ. ಈಗ ನೀವು ಎಲ್ಲೇ ಹೋಗಿ ಒಂದು NDA ಮೀಟಿಂಗಲ್ಲಿ ಹೋಗಿ ನಮ್ಮ ಇದೊಂಥರ NDA ಒಕ್ಕೂಟ ಏನಿದೆ ತುಂಬ ಒಳ್ಳೇದಿದೆ. ಮೋದಿಯವರು ಮತ್ತು ನಮ್ಮ ದೇವೇಗೌಡರು ಏನು ಮನಸ್ಸು ಮಾಡಿ NDA ಒಕ್ಕೂಟ ಸೇರ್ಕೊಂಡಿದ್ದಾರೆ, ಇಟ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ದ ನೇಷನ್. ಈಗ ನೆಕ್ಸ್ಟು ನೀವು ಅವ್ರ ಹತ್ರ ಹೋಗಿ ಕೇಳಿದ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರು ನಮ್ಮ ಮುಖ್ಯಮಂತ್ರಿ ಅಂದರೆ ಇದು ಎಲ್ಲ ಜನತೆಗೆ ಇರುವಂಥ ಒಂದು ಕಾನ್ಫಿಡೆನ್ಸ್. ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾರೆ ಅಂತ. ಅವರು ಲಾಸ್ಟ್ ಟೈಮೇ ಮುಖ್ಯಮಂತ್ರಿಗಳಾದಾಗ 10 ಕ್ಲಸ್ಟರ್ಸ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ರು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಥರ ಪ್ಲ್ಯಾನ್ಸ್ ಆಗಿತ್ತು. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಕಾರಣ ನಿಮಗೆ ಗೊತ್ತಿರುತ್ತೆ, ಒಂಥರ ಅನ್ಸೆಟಲ್ಡ್ ಗೌರ್ಮೆಂಟು. ಅವ್ರಿಗೆ ಸಮಾಧಾನವಾಗಿ ಒಂದು ಅಧಿಕಾರನ ಅವರ ಅವಧಿನಲ್ಲಿ ಅವ್ರು ಅಂದ್ಕೊಂಡಂಥ ಕಾರ್ಯಗಳನ್ನು ಅವರು ನಿಗ್ರಹಿಸೋಕ್ಕಾಗಲಿಲ್ಲ, ಅಂದರೆ ಏನಂತೀರ ವ್ಯವಹರಿಸೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಪೂರ್ಣ ಅವಧಿನಲ್ಲಿ ಒಂದು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದಾಗ 100% he will deliver the best governance. ನೆಕ್ಸ್ಟ್ ಇವತ್ತೇನು 2026 ಇದ್ದೀವಿ, 2028 ಏನು ಬರುತ್ತೆ ಅವಾಗ ನಮ್ಮ ಸರ್ಕಾರನ ನೋಡ್ತೀರ. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಗಳಾಗಿ ಬರ್ತಾರೆ. ಆ ಒಂದು ಏನಂತೀರ ಆಶಾಭಾವ ನಮ್ಮಲ್ಲಿದೆ, ಇಡೀ ಜನತೆ, ಕರ್ನಾಟಕ ಜನತೆ ನನ್ನಲ್ಲಿದೆ.